ನೋಡಿ KCET 2024ಗೆ ಒಂದೇ ಒಂದು ವಾರ ಬಾಕಿ ಇದೆ. ಇನ್ನೂ ಏನು ಓದಿಲ್ವಾ? ಫೈನ್. ಇವಾಗಿಂದ ಸ್ಟಾರ್ಟ್ ಮಾಡ್ತೀರಾ? ಫೈನ್. ಸೊ ಇವತ್ತಿಂದ ಶುರು ಮಾಡಿದ್ರೂ ನಿಮಗೆ PCM ಅಲ್ಲಿ 120+, PCMBನಲ್ಲಿ 160+ ಬರೋ ತರಹ ಹೆಂಗೆ ಸ್ಟಡಿ ಮಾಡಬೇಕು, ಯಾವ್ಯಾವುದೆಲ್ಲ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ನಾವು ಇರೋ ಕಡಿಮೆ ಟೈಮಲ್ಲಿನೇ ಎಲ್ಲ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ನ ಕವರ್ ಮಾಡಿ ನಾವು ಸ್ಕೋರ್ ಮಾಡಬಹುದು ಅನ್ನುವಂಥದ್ದನ್ನು ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಾಚ್ ಇಟ್. ಡೇಸ್ ಲೆಫ್ಟ್, 8 ದಿನ ಉಳಿದಿದೆ ಅಂತಂದರೆ ನೋಡಿ 18th 19th ಎಕ್ಸಾಮ್ ಬರುತ್ತೆ ನಿಮ್ಮದು. ಸೊ 8 ದಿನ ಅಂತಂದರೆ ಒಂದೊಂದು ಸಬ್ಜೆಕ್ಟ್ಗೆ ನೀವು 2 ದಿನ ಕೊಡಬಹುದು. ಆ್ಯಂಡ್ ಹೌ ಟು ಕವರ್ ದೋಸ್ ಚಾಪ್ಟರ್ಸ್ ಇನ್ 2 days. ಒಂದು ಸಬ್ಜೆಕ್ಟಿಂದ ಅಷ್ಟು ಚಾಪ್ಟರ್ಸನ್ನು ಹೇಗೆ ಕವರ್ ಮಾಡಬೇಕು ನಾವು 2 ದಿನದಲ್ಲಿ ಅನ್ನುವಂಥದ್ದನ್ನು ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ನೋಡಿ, ಆ 10 ಚಾಪ್ಟರ್ಸನ್ನು ಒಂದು ಕಡೆ ಬರೆದಿಟ್ಕೊಂಡ್ಮೇಲೆ ಅದನ್ನು ಟಿಕ್ ಮಾಡ್ತಾ ಹೋಗಿ. ಈ ಚಾಪ್ಟರ್ ಮುಗೀತು, ಓಕೆ ಈ ಚಾಪ್ಟರ್ ಮುಗೀತು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಬಯಾಲಜಿದು 10 ಚಾಪ್ಟರ್ಸ್ ಮುಗೀತು, ನೆಕ್ಸ್ಟ್ ಕೆಮಿಸ್ಟ್ರಿದು 10 ಚಾಪ್ಟರ್ಸ್ ಮುಗೀತು, ನೆಕ್ಸ್ಟ್ ಫಿಸಿಕ್ಸ್ದು 10 ಚಾಪ್ಟರ್ಸ್ ಮುಗೀತು. ಈ ತರಹ ನೀವು ಟಿಕ್ ಮಾಡ್ಕೊಳ್ತಾ ಹೋಗಿ. ಸುಮ್ಮನೆ ಹೆಂಗೋ ಹೋಗಿ ಗೆಸ್ ವರ್ಕ್ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕಿಂತ ಎಷ್ಟೋ ಬೆಟರ್ ಅಲ್ವೇನ್ರಿ ಈ ತರಹ ಓದ್ಕೊಂಡು ಹೋಗಿ ಬರೆಯೋದು ಅಲ್ವಾ? ದಿನದಲ್ಲಿ ನಾವು ನಾವಿನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ ಓದೋದಕ್ಕೆ. ನಾವು ಹೆಂಗೆ ಮಾಡೋದು ಅಂತ ಹೇಳಿ ಇದುವರೆಗೂ ನೀವು ಹಂಗೆ ಯೋಚನೆ ಮಾಡ್ತಾ ಬಂದಿದ್ದೀರಾ. ಸೊ ಅಟ್ಲೀಸ್ಟ್ ಇವಾಗಾದರೂ ಒಂದೇ ಒಂದು ವಾರ ಇದೆ, ಇವಾಗಿಂದ ಆದರೂ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡಿದರೆ ಆಗುತ್ತಾ ಮೇಡಮ್? PCM ಅಲ್ಲಿ 120+, PCMBನಲ್ಲಿ 160+ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ಯಾಕಂತಂದರೆ ನೀವು ಓದೇ ಇರುವಂಥದ್ದು ಏನು ಹೊಸ ಸಿಲೆಬಸ್ ಇರಲ್ಲ ರೀ. ನೀವೀಗಾಗಲೇ ಬೋರ್ಡ್ ಎಕ್ಸಾಮ್ಸಿಗೆಲ್ಲ ಓದಿರ್ತೀರಲ್ವಾ? ಸೊ ಅದೇ ಕಾನ್ಸೆಪ್ಟ್ ಇರುತ್ತೆ. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮರ್ತು ಹೋಗಿರುತ್ತೆ, ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ? ನೋಡಿ, PCMB 4 ಸಬ್ಜೆಕ್ಟಲ್ಲಿ ನೀವು ಹೇಗೆ 160+ ಸ್ಕೋರ್ ಮಾಡ್ಬೋದು. ಆ ಚಾಪ್ಟರ್ಸ್ ಯಾವುದು ಅಂತಂದರೆ ನೋಡಿ, ಮಿನಿಮಮ್ 40 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ನೀವು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಯಲ್ಲಿ 2 ಸ್ಕೋರ್ 160+ ಇನ್ PCMB ಆ್ಯಂಡ್ 120+ ನಿಮಗೆ ಇನ್ PCM. ಸೊ ನೋಡಿ, ಇಂಜಿನಿಯರಿಂಗ್ ನಾವು ಬರೀ ಇಂಜಿನಿಯರಿಂಗ್ ಅಷ್ಟೇ ಹೋಗ್ತೀವಿ ಅನ್ನೋಂಥವ್ರು PCM ಅಷ್ಟೇ ಓದ್ತೀರಾ. ನಮಗೆ ಕನ್ಫರ್ಮ್ ಇಲ್ಲ, ನಾವು PCMB 4 ಎಕ್ಸಾಮ್ ಚೆನ್ನಾಗೇ ಬರೀತೀವಿ, ಅದ್ರ ಮೇಲೆ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ಕೋರ್ಸ್ ತೊಗೊಳ್ತೀವಿ ಅನ್ನೋದ್ರ. ಫಾರ್ ಎಕ್ಸಾಂಪಲ್ ನಾವು ಅಗ್ರಿ ಸ್ಟೂಡೆಂಟ್ಸ್ಗಾಗಿದ್ದರೆ ನಮಗೆ PCMB ಬೇಕೇ ಬೇಕು, ಹೌದಾ? ಸೊ PCMB 4 ಮ್ಯಾಟ್ರ್ ಆಗುತ್ತೆ ಅಲ್ಲಿ ಮಾರ್ಕ್ಸು. ಸೊ ದಟ್ಸ್ ವೈ. ಆ್ಯಂಡ್ ಇವನ್ ನಮ್ಮದು ಅಗ್ರಿ ಕೋಟಾ ಇಲ್ಲ ಅಂತಂದ್ರೂ ಬರೀ KCET ಮೇಲೆ PCMB ಚೆನ್ನಾಗಿ ಮಾಡಿಕೊಂಡು ಸೀಟ್ ಪಡ್ಕೊಂಡವ್ರು ಇದ್ದಾರೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಲೇಬೇಕು ಅಂತ ಇಲ್ಲ, ಬರೀ KCET ಮೇಲೇನೂ ಕೂಡ ನಿಮಗೆ ಅಗ್ರಿ ಸೀಟ್ ಸಿಗುವಂಥದ್ದಾಗಿದೆ. ಸೊ ದಟ್ಸ್ ವೈ ಅಂತಹ ಒಳ್ಳೆ ಚಾನ್ಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ಚೆನ್ನಾಗಿ PCMB ಓದೋದಕ್ಕೆ ಇನ್ನೂ ಟೈಮ್ ಇದೆ. ಹಾಗಿದ್ರೆ ಬರೀ 1 ವೀಕಲ್ಲಿ ನಮಗಿರೋದೇ 8 ದಿನ. ಆ 8 ದಿನದಲ್ಲಿ ನಾವೇನು ಮಾಡ್ಬೋದು? 2 ದಿನ ಒಂದು ಸಬ್ಜೆಕ್ಟಿಗೆ ಕೊಡ್ಬೋದು. ಸೊ 2 ದಿನ ನಾವು ಒಂದು ಸಬ್ಜೆಕ್ಟನ್ನು ಕವರ್ ಮಾಡೋದಕ್ಕಾಗುತ್ತಾ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ನನ್ನ ಚಾನಲಲ್ಲಿ 12 hours ಅಥವಾ 13 hours ಟೈಮ್ ಟೇಬಲ್ ವಿಡಿಯೋ ಇದೆ. ಸೊ ಅದನ್ನು ನಾನು ನಿಮಗೆ ಇದರಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. 12 hours ಅಥವಾ 13 hours ಟೈಮ್ ಟೇಬಲ್, ಒಂದು ದಿನಕ್ಕೆ 13 hours ಹೆಂಗೆ ಓದೋದು ಅಂತ ಟೈಮ್ ಟೇಬಲನ್ನು ನಾನು ಹಾಕಿದ್ದೀನಿ. ಸೊ ಆ ರೀತಿಯಾಗಿ ನೀವು 8 ದಿನ ಓದಿದ್ರಿ ಅಂತಂದರೆ ಯು ಗೆಟ್ 96 hours. ನೋಡಿ, ಅಷ್ಟೊಂದು ಟೈಮ್ ಇದೆ. ಆ್ಯಂಡ್ ನೀವು ಹೊಸದೇನು ಓದ್ತಾ ಇಲ್ಲ, ನೀವು ಬೋರ್ಡ್ ಎಕ್ಸಾಮ್ಸಿಗೆ ಓದಿದ್ದನ್ನೇ ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಫಸ್ಟ್ PUದು ಒಂದು ಸ್ವಲ್ಪ ಕಾನ್ಸೆಪ್ಟ್ಸು ಓದಬೇಕಾಗುತ್ತೆ. ಯಾಕಂದರೆ KCETನಲ್ಲಿ ಸೆಕೆಂಡ್ PUದೇ ಮೇಜರ್ ಆಗಿರೋದು. 70% ನಿಮ್ಗೆ ಅದರಿಂದಾನೇ ಬರುತ್ತೆ. ಈ 40 ಮಾರ್ಕ್ಸ್ ತೊಗೊಳೋದಕ್ಕೆ ಸೆಕೆಂಡ್ PU ಕಂಪ್ಲೀಟ್ ಓದಿದ್ರು ಸಾಕಾಗುತ್ತೆ. ಇಲ್ಲ, ನಮ್ಗೆ ಸೆಕೆಂಡ್ PU ಕಂಪ್ಲೀಟ್ ಓದೋದಕ್ಕಾಗಲ್ಲ, ಎಲ್ಲ ಸಿಲೆಬಸ್ ಓದೋಕ್ಕಾಗಲ್ಲ, ಡೋಂಟ್ ವರಿ. ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಓದಬೇಕು. ವಾಟ್ ಟು ಸ್ಟಡಿ ಆಲ್ 4 ಸಬ್ಜೆಕ್ಟ್ಸ್ PCMB 4ರಿಂದಾನು 10 ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ದು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಯಾವ್ಯಾವ್ದು ಅಂತ ಹೇಳಿ. ಒಂದು ಸರ್ತಿ ಅದನ್ನು ನೋಡ್ಕೊಂಡು ಅದು ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ನೋಡ್ಕೊಳ್ಳಿ. ಅದನ್ನು ನೋಡೋದ್ರಿಂದ ನಿಮಗೆ ಆರಾಮಾಗಿ 35 to 40 ಮಾರ್ಕ್ಸ್ ಆ ಚಾಪ್ಟರ್ಸಿಂದ ನಿಮಗೆ ಬರುತ್ತೆ. ಓಕೆ, ಸೊ ಅಂದರೆ ಅಷ್ಟೇ ಚಾಪ್ಟರ್ನ ಓದ್ಬಿಟ್ರೆ ಅದಷ್ಟೇ ಕ್ವಶನ್ ಅಟೆಂಪ್ಟ್ ಮಾಡಿದ್ರೆ ಬರುತ್ತೆ? ಇಲ್ಲ, ನೀವೇನು ಸುಮ್ಮನೆ ಕೂಡ್ತೀರ, ಅಲ್ಲೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಏನೂ ಇರಲ್ಲ. ಇರೋ 60 ಕ್ವಶನ್ಸಲ್ಲಿ ಗೆಸ್ ವರ್ಕ್ ಮಾಡಿಬಿಟ್ಟು ನೀವು ಕೆಲವೊಂದಿಷ್ಟು ಆನ್ಸರ್ಸನ್ನು ಟಿಕ್ ಮಾಡ್ಬೋದು. ಅಥವಾ ನಿಮಗೆ ಕೆಲವೊಂದಿಷ್ಟು ಆನ್ಸರ್ಸ್ ಗೊತ್ತೂ ಇರುತ್ತೆ, ಯಾಕಂದರೆ ಬೋರ್ಡ್ ಎಕ್ಸಾಮ್ಸಿಗೆ ಈಗಾಗಲೇ ಓದಿರ್ತೀರಾ, ಫಸ್ಟ್ PU ಓದ್ಕೊಂಡು ಬಂದಿದ್ದೀರಾ. ಸೊ ಸ್ವಲ್ಪ ಕ್ವಶನ್ಸ್ ಗೊತ್ತಿರುತ್ತೆ. ಸೊ ಆರಾಮಾಗಿ 40+ ನಿಮ್ಮದು ಸ್ಕೋರ್ ಆಗುತ್ತೆ. ಸೊ ಡೋಂಟ್ ವರಿ. ಫಸ್ಟ್ ಈ 10 ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ, ಬರೀ ಗೆಸ್ ವರ್ಕ್ ಮೇಲೆ ಡಿಪೆಂಡ್ ಆಗಬೇಡಿ. ಓಕೆ, ಸೊ ಪ್ರತಿ ಸರ್ತಿನೂ ಗೆಸ್ ವರ್ಕಿಂದಾನೇ ನಮಗೆ ಎಲ್ಲ ಕ್ವಶನ್ಸು ಕರೆಕ್ಟ್ ಆಗೋದಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕರೆಕ್ಟ್ ಆಗ್ಬೋದು. ಸೊ ಹಾಗಾಗಿ ವರ್ಕ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಈ 1 ವೀಕಲ್ಲಿ. ಓಕೆ, ಸೊ ಆ 10 ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದು ಅಂತ ನೋಡ್ಕೊಂಡ್ಮೇಲೆ ಅದನ್ನು ಹೇಗೆ ಸ್ಟಡಿ ಮಾಡಬೇಕು. 2 ಡೇಸಲ್ಲಿ 10 ಚಾಪ್ಟರ್ಸ್ ಕವರ್ ಆಗುತ್ತಾ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್ ಟು ಕವರ್. ಹೇಗೆ ಅಂದರೆ ನೋಡಿ, ಫಸ್ಟ್ ಡೇ 2 ಡೇಸಲ್ಲಿ ಮೊದಲನೇ ದಿನ ಏನು ಮಾಡ್ತೀರಾ, ಒಂದು ಚಾಪ್ಟರ್ಗೆ ಫಾರ್ ಎಕ್ಸಾಂಪಲ್ ನೀವು
ನೀವು ಬಯಾಲಜಿನೇ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಓಕೆ, ಸೊ 2 ದಿನ ಬಯಾಲಜಿಗೆ ಹೇಗೆ ಕವರ್ ಮಾಡ್ತೀರಾ? ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 6 to 7 ಇಯರ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸುಮ್ಮನೆ 1 to 2 ಅವರ್ಸಲ್ಲಿ ಗ್ಲ್ಯಾನ್ಸ್ ಮಾಡಬೇಕಷ್ಟೇ, ನೋಡಬೇಕು, ಸಾಲ್ವ್ ಮಾಡ್ದಾಗ ಕೂಡಬೇಡ್ರಿ, ನೋಡಿರಿ. ಯಾಕಂದರೆ ನೋಡಿದರೆ ನಿಮಗೆ ಹೆಂಗೆ ಯಾವ್ಯಾವ ಟಾಪಿಕ್ ಮೇಲೆ ಬಂದೈತಿ ಕ್ವಶನ್ಸು, ಅಥವಾ ಎಷ್ಟು ಡಿಫಿಕಲ್ಟ್ ಇದೆ, ಎಷ್ಟು ಈಸಿ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇಡೀ CET-ನಲ್ಲಿ ಡಿಫಿಕಲ್ಟ್ ಇರಲ್ಲ, ಈಸಿ ಕ್ವಶನ್ಸು ಇರುತ್ತೆ, ಮಾಡರೇಟ್ ಕ್ವಶನ್ಸು ಇರುತ್ತೆ, ಡಿಫಿಕಲ್ಟ್ ಕ್ವಶನ್ಸು ಇರುತ್ತೆ. ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಸೊ ನಿಮ್ಗೊಂದು ಕಾನ್ಫಿಡೆನ್ಸು ಬರುತ್ತೆ. ಆ್ಯಂಡ್ ನಾನು ಇನ್ನೊಂದು ಸ್ವಲ್ಪ ಟಾಪಿಕ್ನ ಸ್ವಲ್ಪ ನಾನು ಕವರ್ ಮಾಡಬೇಕು, ಈ ಚಾಪ್ಟರ್ಸಲ್ಲಿ ಸ್ವಲ್ಪ ಓದ್ಕೊಳ್ಬೇಕು ಅಂತಲೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಡೇ 1ನಲ್ಲಿ ನೀವು ಮಾಡಬೇಕಾಗಿರೋದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡೋದು. ಇಲ್ಲ ನಾವು ನೋಡಲ್ಲ, ನಾವು ಸೊಲ್ಯೂಷನ್ ವೀಡಿಯೋ ನೋಡ್ತೀವಿ ಅಂತಂದರೆ ನನ್ನ ಚಾನಲಲ್ಲಿ ಬಯಾಲಜಿದು 2022ವರೆಗೂ ಚಾಪ್ಟರ್ ವೈಸ್ ಸಾಲ್ವ್ಡ್ ಸೊಲ್ಯೂಷನ್ಸ್ನ ವೀಡಿಯೋ ಇದೆ. ಸೊ ಅದನ್ನು ನೀವು ನೋಡ್ಕೊಂಡ್ರಿ ಅಂತಂದರೆ ವಿತ್ ಎಕ್ಸ್ಪ್ಲನೇಷನ್ ಇದೆ ಅದರಲ್ಲಿ. ಸೊ ಅದರಲ್ಲಿ ನಿಮಗೆ ಒಂದೊಂದು ಚಾಪ್ಟರ್ದು 30 ಮಿನಿಟ್ಸ್ ಇದೆ, ಅದಕ್ಕಿಂತ ಕಡಿಮೆ ಅದು ಇದೆ ಕೆಲವೊಂದಿಷ್ಟು. ಸೊ ನಿಮಗೆ ಆರಾಮಾಗಿ ಆ ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅದು ಕೂಡ ಕವರ್ ಆಗಿ ಹೋಗ್ಬಿಡುತ್ತೆ. ಅದಾದಮೇಲೆ 1 ಶಾರ್ಟ್ ವೀಡಿಯೋಸನ್ನು ನೋಡ್ಬೇಕು ನೀವು. ಓಕೆ, ಸೊ ಒಂದು ಚಾಪ್ಟರ್ಗೆ 2 hours ಅಂತ ಕೊಟ್ಟಿದ್ದೀನಿ ನಾನು. ಸೊ ಡೇ 1 ನೀವು 4 ಚಾಪ್ಟರ್ಸನ್ನು ಓದ್ತೀರಾ. ಸೊ 4 ಚಾಪ್ಟರ್ಸ್ ಒಂದೊಂದಕ್ಕೆ 2 ಅವರ್ಸನ್ನು ಕೊಟ್ಟರು 8 ಅವರ್ಸಲ್ಲಿ 4 ಚಾಪ್ಟರ್ಸ್ ಮುಗಿದು. ಅದ್ರ ಜೊತೆಗೆ ನೀವು ಶಾರ್ಟ್ ನೋಟ್ಸ್ ಮಾಡಬೇಕು 30 ಮಿನಿಟ್ಸ್. ಒಂದು ಚಾಪ್ಟರ್ನ ಶಾರ್ಟ್ ನೋಟ್ ಮಾಡೋದಕ್ಕೆ ನೀವು 30 ಮಿನಿಟ್ಸ್ ತೊಗೊಳ್ಳಿ. ಅಂದರೆ ಡೀಟೇಲ್ ಆಗೆಲ್ಲ ಬರ್ಕೊಳ್ತಾ ಕೂಡಬೇಡಿ, ಏನು ಇಂಪಾರ್ಟೆಂಟ್ ಅನಿಸುತ್ತೆ ಪಾಯಿಂಟು ಅದನ್ನು ಬರ್ಕೊಳ್ಳಿ. ಯಾಕೆ ಅಂತಂದರೆ ರಿವಿಷನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ನೀವೇನು ಮಾಡ್ತೀರಾ, ಉದ್ದಕ್ಕೆ ನೋಡ್ತೀರಿ ಒಂದು ವೀಡಿಯೋನ, ಮುಗೀತು, ಆಮೇಲೆ ಅಲ್ಲಿಗೆ ಬಿಟ್ಬಿಡ್ತೀರ ಅದನ್ನು ಇಷ್ಟೇ ಈಸಿ ಅಂತ ಹೇಳಿ. ಆಮೇಲೆ ಅದು ಕ್ವಶನ್ ಬಂದಾಗ ನಿಮ್ಗೆ ಏನಾದರೂ ನೆನ್ಪುಳಿಯುತ್ತಾ? ಏನೂ ನೆನ್ಪಿಳಿಯಲ್ಲ. ಅದಕ್ಕೆ ಬರೆದ್ರಿ ಅಂತಂದರೆ ಅದನ್ನು ಶಾರ್ಟ್ ನೋಟ್ ಆಗಿ ಒಂದು ಸ್ವಲ್ಪ ಪಾಯಿಂಟ್ಸನ್ನು ಮಾಡ್ಕೊಳ್ರಿ ಅಂತಂದರೆ ನಿಮಗೆ ಲಾಸ್ಟ್ 1 hour ಮಲ್ಗೋವಾಗ 1 hour ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಸೊ ಎಷ್ಟು ನೋಡಿ, 13 ಅವರ್ಸು ನಿಮ್ಮದು 4 ಚಾಪ್ಟರ್ಸು ಕಂಪ್ಲೀಟ್ ಆಗೋಯ್ತು. ವಿತ್ PYQs ಒಂದು ಸರ್ತಿ ನೋಡ್ಕೊಳ್ರಿ. ನೆಕ್ಸ್ಟ್ ಸೆಕೆಂಡ್ ಡೇ ನೀವು ಉಳಿದಿರುವಂತಹ 6 ಚಾಪ್ಟರ್ಸ್ನ 10 ಚಾಪ್ಟರ್ಸ್ ನಾನು ಹೇಳಿದ್ದೆ ಹೌದಾ. ಸೊ ಈ 10 ಚಾಪ್ಟರ್ಸನ್ನ ಹೆಂಗೆ ಕವರ್ ಮಾಡ್ತೀರಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಇವಾಗ. ಸೊ ಡೇ 1 4 ಚಾಪ್ಟರ್ಸ್ ಮುಗಿಸಿದ್ರಿ. ಡೇ 2 6 ಚಾಪ್ಟರ್ಸ್ ಹೆಂಗಾಗುತ್ತೆ ಮೇಡಮ್ ಅಂತಂದರೆ ನೋಡಿ, ಆ 10 ಚಾಪ್ಟರ್ಸಲ್ಲಿ ಎಲ್ಲನೂ ಈಕ್ವಲಿ ಹೈಯೆಸ್ಟ್ ವೇಟೇಜ್ ಇರೋದಿಲ್ಲ ಹೌದಾ. ಸೊ ಕೆಲವೊಂದಿಷ್ಟು ಹೈಯೆಸ್ಟ್ ವೇಟೇಜ್ ಆದಮೇಲೆ ಒಂದು 4-5 ಚಾಪ್ಟರ್ಸು ಅದರಲ್ಲೇ ಮಾಡ್ರೇಟ್ ಲೆವೆಲಲ್ಲಿ ಇರುತ್ತೆ, ಮೀಡಿಯಮ್ ಇರುತ್ತೆ. ಸೊ ಅಂಥ ಚಾಪ್ಟರ್ಸ್ಗೆ ನಿಮಗೆ 1 hour ಸಾಕಾಗುತ್ತೆ. ಓಕೆ, ಸೊ ಆ 3 ಚಾಪ್ಟರ್ಸು 1 hour ಮುಗ್ದೋಗುತ್ತೆ, 1 ಶಾರ್ಟ್ಸು. ಸೊ ಹಾಗಾಗಿ 6 hours ಸ್ವಲ್ಪ ದೊಡ್ಡ ಚಾಪ್ಟರ್ಸ್ಗೆ 2 ತಾಸು, ಚಿಕ್ಕ ಚಾಪ್ಟರ್ಗೆ 1 ತಾಸಲ್ಲಿ 1 ಶಾರ್ಟ್ ವೀಡಿಯೋನಲ್ಲಿ ನೋಡ್ಕೊಂಡ್ಬಿಟ್ರೆ. ಆ್ಯಂಡ್ ಶಾರ್ಟ್ ನೋಟ್ಸ್ ಒಂದು 2 hours ನಿಮ್ಮದು ಶಾರ್ಟ್ ನೋಟ್ಸ್, ಆ ಚಾಪ್ಟರ್ ನೋಡಿದ ತಕ್ಷಣ ಅದ್ರ ಶಾರ್ಟ್ ನೋಟ್ ಆವಾಗಲೇ ಮಾಡ್ಕೊಳ್ತಾ ಹೋಗ್ಬಿಡಿ. ವೀಡಿಯೋ ನೋಡ್ತಾನೆ ಮಾಡ್ಕೊಳ್ತಾ ಹೋಗಿ, ಮತ್ತು ಅದಕ್ಕಂತ ಹೇಳಿ ಸಪ್ರೇಟ್ 2 hours ಎತ್ತಿಡೋಕೆ ಹೋಗಬೇಡಿ. ನೆಕ್ಸ್ಟ್ ಲಾಸ್ಟ್ 2 hours ರಿವೈಸ್ ಮಾಡಿ. ಫಸ್ಟಿಂದ ಡೇ 1 ಏನು 10 ಚಾಪ್ಟರ್ ಓದಿದ್ರಲ್ಲ ಅದ್ರದ್ದು ಏನು ಶಾರ್ಟ್ ನೋಟ್ ಮಾಡ್ಕೊಂಡಿರಿ ಅದರದ್ದು ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಸೊ 2 ದಿನದಲ್ಲಿ 10 ಚಾಪ್ಟರ್ಸ್ದು ನಿಮ್ಮದು ಮುಗಿದೋಯ್ತು. ಇದೇ ತರಹ ಬಯಾಲಜಿ ತರಹ ನೀವು ಫಿಸಿಕ್ಸ್ 2 ದಿನ ಓದ್ತೀರಾ, ಕೆಮಿಸ್ಟ್ರಿ 2 ದಿನ ಓದ್ತೀರಾ, ಮ್ಯಾಥಮೆಟಿಕ್ಸ್ 2 ದಿನ ಓದ್ತೀರಾ. ಇಲ್ಲ ಮೇಡಮ್ ನಾವು ಬರೀ PCM ಅವ್ರು ಅಷ್ಟೇ ಅಂತಂದರೆ ನೀವು 3 ಡೇಸನ್ನು ಕೊಟ್ಕೊಳ್ಬೋದು. ಓಕೆ, ಸೊ 3 days ಫಾರ್ ಈಚ್ ಸಬ್ಜೆಕ್ಟ್ ನೀವು ಕೊಟ್ಕೊಳ್ಬೋದು. ಸೊ ಆವಾಗ ನೀವು ಇನ್ನಷ್ಟು ಚಾಪ್ಟರ್ಸನ್ನು ನೀವು ಕವರ್ ಮಾಡೋದಕ್ಕಾಗುತ್ತೆ. ಓಕೆ, ಸೊ ಇನ್ನು ಉಳಿದಿರುವಂಥ ಚಾಪ್ಟರ್ಸನ್ನು ನೀವು ಕವರ್ ಮಾಡ್ಕೊಳ್ಳಿ ಉಳಿದಿರುವಂತಹ ಟೈಮಲ್ಲಿ. ಓಕೆ, ಸೊ ಈ ರೀತಿಯಾಗಿ ನೀವು ಜಸ್ಟ್ 1 ವೀಕಲ್ಲಿನೇ ನೀವು ಆರಾಮಾಗಿ ಈ ರೀತಿಯಾಗಿ ನಿಮ್ಮ ಸ್ಕೋರನ್ನು ಇಂಪ್ರೂವೈಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇನ್ನೂ ಟೈಮ್ ವೇಸ್ಟ್ ಮಾಡ್ತಾ ಕೂಡಬೇಡಿ. ಅಟ್ಲೀಸ್ಟ್ ಇವಾಗಿಂದ ಸ್ಟಾರ್ಟ್ ಮಾಡಿ ಓದೋದಕ್ಕೆ. ನಾವು 10 ಚಾಪ್ಟರ್ಸ್ ಹೆಂಗಾಗುತ್ತೆ ಬಿಡಿ ಮೇಡಮ್ 2 ದಿನದಲ್ಲಿ ಅಂತ ಈಗಲೂ ಕೂಡಬೇಡ್ರಿ. ಅಟ್ಲೀಸ್ಟ್ ಬುಕ್ ತೆಗೀರಿ ಅಥವಾ ಒಂದು ನೋಟ್ಸ್ ಹಿಡ್ಕೊಳ್ಳಿ, ಕೈಯಲ್ಲಿ ಒಂದು ನೋಟ್ ಇಟ್ಕೊಳ್ಳಿ. 1 ಶಾರ್ಟ್ ವಿಡಿಯೋ 10 ಚಾಪ್ಟರ್ಸ್ ನಾನು ಏನು ಹೇಳಿದ್ದೀನಿ ಅವನೊಂದು ಕಡೆ ಬರೆದಿಟ್ಕೊಳ್ಳಿ. ಸ್ಟಾರ್ಟ್ ಮಾಡಿ, ಅಟ್ಲೀಸ್ಟ್ ಆ ಚಾಪ್ಟರ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಅದ್ರ ಶಾರ್ಟ್ ನೋಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಮಾಡ್ತಾ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಇದರಿಂದ. ಅಟ್ಲೀಸ್ಟ್ ಇಷ್ಟು ದಿನ ಅಂತೂ ಓದಿಲ್ಲ, 1 ವೀಕಲ್ಲಾದರೂ ಗಿವ್ ಯೋರ್ 100%. 13 hours ಸ್ಟಡಿ ಟೈಮ್ ಟೇಬಲ್ನ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಆಗಲೇ. ನಾನು ಹಳೆ ವಿಡಿಯೋನಲ್ಲಿದೆ, ಅದರ ಲಿಂಕನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ, ಫಾಲೋ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಬಯಾಲಜಿಗಂತೂ ನಿಮ್ಗೆ ಎಷ್ಟೊಂದು 1 ಶಾರ್ಟ್ ವೀಡಿಯೋಸ್ಗಳಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ಡ್ ವೀಡಿಯೋಸ್ ಇದೆ. ಆ್ಯಂಡ್ ಇವಾಗ ನೀಟ್ ಸೀರೀಸು ಸ್ಟಾರ್ಟ್ ಮಾಡ್ತಿದ್ದೀನಿ. KCET ಆದಮೇಲೆ ನೀಟಿಗೆ ಬನ್ನಿ, ನೀಟ್ ನೋಡ್ಕೊಳ್ಳಿ. ಓಕೆ, ಬಯಾಲಜಿದು ರೈಟ್. ಆ್ಯಂಡ್ ಮಾಕ್ ಟೆಸ್ಟ್ನ ಸೀರೀಸ್ ಈಗಾಗಲೇ ರನ್ ಮಾಡ್ತಾ ಇದ್ದೀವಿ. ಸೊ RH ಕೆಮಿಸ್ಟ್ರಿ ಸರ್ ಜೊತೆ ಕೊಲಾಬ್ರೇಷನಲ್ಲಿ ವಿ ಆರ್ ರನ್ನಿಂಗ್ ದೋಸ್ ನೀಟ್ ಸೀರೀಸ್. ಫ್ರೀಯಾಗಿ 3 ಟೆಸ್ಟ್ಗಳನ್ನು ಕೊಟ್ಟಿದ್ವಿ. ಇವಾಗ 499 rupeesಗೆ ಮಾಕ್ ಟೆಸ್ಟ್ಗಳು ರನ್ ಆಗ್ತಾ ಇದೆ ನೀಟ್ದು. ಓಕೆ, ಸೊ ಇದು ಮುಗಿಲಿ, CET ಮುಗಿಲಿ, ಅಥವಾ ನೀವು ಅದ್ರ ಜೊತೆಗೆ ನೀಟ್ಗೆ ಪ್ರಿಪೇರ್
ಪ್ರಿಪೇರ್ ಆಗ್ತಾ ಇದ್ದೀರಾ ಅದ್ರ ಜೊತೆಗೆ ಅಂತಂದರೆ, ಸೊ ಈಗಾಗಲೇ ನೀಟ್ದು ಸೀರೀಸ್ ಸ್ಟಾರ್ಟ್ ಆಗಿದೆ. ಜಸ್ಟ್ ನೀವು ಅದನ್ನು ಎಕ್ಸಾಮ್ ಕೊಟ್ರಿ ಅಂತಂದರೆ ನಿಮಗೆ ಎಷ್ಟೊಂದು ಕಾನ್ಸೆಪ್ಟ್ಸ್ ಅದರಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಸೊಲ್ಯೂಷನ್ಸು ನಾವು ಅದರಲ್ಲೇ ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ವಿ. ನೀವು ಟೆಸ್ಟ್ ಮುಗಿದ ತಕ್ಷಣವೇ ನಿಮ್ಗೆ ಅದರಲ್ಲಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಅದ್ರದ್ದು ಪ್ರಿಪರೇಷನ್ ಆಗುತ್ತೆ ಅಲಾಂಗ್ ವಿತ್ ದಿಸ್. ಜಸ್ಟ್ ಅದಕ್ಕೆ 3 hour ನೀಟ್ ಟೆಸ್ಟ್ ಕೊಡಬೇಕಷ್ಟೇ ನೀವು. ಓಕೆ, ಸೊ ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ವಾಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ವೇಸ್ಟ್ ಮಾಡಬೇಡಿ ಟೈಮನ್ನು. ಎವ್ರಿ ಮಿನಿಟ್ ಈಸ್ ಪ್ರೀಶಿಯಸ್. ಸ್ಟಾರ್ಟ್ ವರ್ಕಿಂಗ್, ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ನೌ. Happy learning, my dear students. All the very best.